ಗದಗಿನ ಪುಟ್ಟರಾಜ ಶಿವಯೋಗಿ ನಿಮಗೆ ವಂದನೆ. ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿ ನಿಮಗೆ ವಂದನೆ.
ಉಮಾಮಹೇಶ್ವರಿ ಹಿಂದೆ ಮಹಾದೇವನ ಸತಿಯಾಗಿ ದುಷ್ಟ ರಕ್ಕಸರನ್ನ ಕೊಂದು ಹಾಕಿದ ತಾಯಿ ತಾನೇ ನೀನು. ಅದೇ ರೀತಿ ಈ ಜಗತ್ತಿನಲ್ಲಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲನೆ ಮಾಡೋ ಭಾರ ನಿನ್ನೆಲ್ಲಿ ಕುಡಿದೆಯಮ್ಮ, ನಿನ್ನೆಲ್ಲಿ ಕುಡಿದೆ. ನನ್ನ ದೇವರು ಈ ಭೂಮಿ ತಾಯಿ ಸೇವೆ ಮಾಡ್ತಾ ಕುರಿಯ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತಾಯಿ ಸದಾಕಾಲ ಈ ಮನೆ ತುಂಬ ಸುಖ ಶಾಂತಿ ನೆಮ್ಮದಿ ಇದೇ ರೀತಿ ಇರೋ ಹಾಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮುಗೀತು ಬನ್ನಿ ಸ್ವಾಮಿ. ಭವತಾಪವನ್ನು ಕಳೆಯುವಂತ ಆ ಭವತಾರಣಿಯ ಪೂಜೆ ಮುಗಿಸಿ ನಾನು ಕೂಡ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಬನ್ನಿ ಆ ತಾಯಿಗೆ ನಮಸ್ಕರಿಸಿ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಗಿರಿಜಾ ವಲ್ಲಭನೆಂದು ಕರೆಸಿಕೊಂಡಿರುವ ಹರಣಸತಿಯೇ, ನಿನಗೆ ನಮ್ಮ ನಮಸ್ಕಾರಗಳು. ಮಾಮರದ ಕೋಗಿಲೆಯು ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದವು ತಾಯಿ. ಭೂಮಾತೆ, ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳೆ ಚಳೆ ಬಿಸಿಲನ್ನೆದ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದಿರನ್ನು ಬೆಳೆಸಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದವಿರಲಿ ತಾಯಿ. ಯಾಕೆ ಸ್ವಾಮಿ, ತಾವಾಡುವ ಮಾತಿನಲ್ಲಿ ಏನೋ ಕಠೋರತೆಯನ್ನು ಕಾಣ್ತಾ ಇದ್ದೀನಲ್ಲ? ಹೌದು ಮಗಳ, ಹೌದು. ಕಠೋರತೆ ಎಂಬುದೊಂದು ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಕಟ್ಟು ಇದ್ದಂತೆ. ಈ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಎಂದುಕೊಂಡೆ. ಅಂದರೆ ಇದರ ನಿಜದ ಅರ್ಥ? ಇದರರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ. ಈ ನನ್ನ ಮಾತನ್ನು ನೀನು ಅಲ್ಲಗಳೆಯದಿಲ್ಲವೆಂದು ನನಗೆ ಮಾತು ಕೊಡ್ತೀಯಾ? ಇದೇನೆ ಸ್ವಾಮಿ, ನೀವಿಂಥ ಮಾತನ್ನ ಮಾತಾಡುವ. ಪತಿಯ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸುವುದು ಸತಿಯಾದವಳ ಧರ್ಮ ತಾನೇ. ಪತಿಯ ಮಾತನ್ನು ಮೀರಿದ ಹೆಣ್ಣು 108 ವ್ರತವನ್ನ ಮಾಡಿದ್ರೆ ಏನು ಪ್ರಯೋಜನ ಅಂತ ವೇದ ಶಾಸ್ತ್ರಗಳೇ ಹೇಳುತ್ತೆ. ಪತಿಯ ಮಾತನ್ನು ಕೇಳಿದ ಸತಿ ಸತಿಯಲ್ಲ ಅಂತ ಹೇಳ್ತಾರೆ. ಹೇಳಿ, ಆ ನಿಮ್ಮ ಮಾತು ಏನೇ ಇದ್ರು ಕೂಡ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಈ ನಿನ್ನ ಮಾತಿನಿಂದ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ, ನನ್ನ ಹೃದಯದ ಬದಲಾಯಿಸಿಬಿಟ್ಟೆ. ನಿತ್ಯ ಸೂರ್ಯನಲ್ಲಿ ನನ್ನ ಧೂಮ್ರಕಣಗಳು ಸುಟ್ಟು ಹೋಗುತ್ತಿರುವಾಗ ಉಜ್ವಲ ಭವಿಷ್ಯದ ಈ ಮನೆಯು ರಾಮರಾಜ್ಯದ ಗೂಡಾಯಿತು. ಆದರೆ ತಮ್ಮ ಬೀರ. ಇದೇನು ಸ್ವಾಮಿ, ತಮ್ಮ ಬೀರ ಅಂತ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ, ಅದೇನು ಅಂತ ಹೇಳಿ. ಮಗಳ, ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ರೋಗದಿ ಸಾಯುವ ಮುನ್ನ ಈ ಬೀರನೆಂಬ ಕೂಸನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನ ದೇವರ ಸಮಾನ ನೋಡಿಕೊಳ್ಳುತ್ತಾನೆ. ಆದ ಕಾರಣ ನೀನವನನ್ನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗನೆಂದು ಎಂದಿಗೂ ಭಾವಿಸಬೇಡ. ಸ್ವಾಮಿ, ಇದೆಂಥ ಮಾತನ್ನು ಮಾತಾಡ್ತೀರಿ ನೀವು? ನಿಜ ಹೇಳಬೇಕು ಅಂದ್ರೆ ಆ ಬೀರ ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನಂತೆ. ಏನು ಅವನು ಅನಾಥನಲ್ಲವೇ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ತೀವಿ. ಈಗಿನ ಮಾತು ಆ ರಾಮನ ವಚನ ಅಂತ ತಿಳಿದುಕೊಳ್ಳಿ. ಈ ನಿನ್ನ ಬುದ್ಧಿಶಕ್ತಿಗೆ ಇಲ್ಲಿಯವರೆಗೂ ನಾ ಹುಚ್ಚನಾಗಿ ಮುಚ್ಚಿಕೊಂಡಿದ್ದ ನನ್ನ ಕೆಚ್ಚದೆ ಹೊಡೆದು ಹೋಗುವಂತಿದ್ದ ರಭಸದ ಬ್ರಹ್ಮೆಗೆ ಒಡ್ಡನ್ನು ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಬಾ, ಈ ಸಂತೋಷದ ಸಮಯದಲ್ಲಿ ಗರಿಬಿಚ್ಚಿದ ನವಿಲಿನಂತೆ ನರ್ತಿಸಿ ಆಡುವಾಡವೇ ಅನ್ನೋರಿಗೆ. ಮಾವಿನ ರಾಜ ಮತ್ತೀಚೆಗಡ ಮಲ್ಲಿಗೆ ಹೂವಿನಂತೆ ಸುವಾಸನೆ ಬೀರುವಂತೆ ಹೆಣ್ಣಿನ ಜೋಡಿ ಹಾಡಿ ನೆಲೆದಾಡಿವಿರಂತೆ.
ಏನು ಇಷ್ಟು ಸಂತೋಷ ಸಂಭ್ರಮದಲ್ಲಿ ಹಾಡಿಕೊಳ್ತಾ ಇದ್ದೀರಲ್ಲ? ಆ ಸಹೋದರ, ಕುರಿದಡ್ಡಿಯಿಂದ ಹೀಗೆ ಬಂದೇನಪ್ಪ? ಬಾ ಮಗ, ಈಗ ಬಂದೀನಪ್ಪ. ಅಣ್ಣ, ಈ ಕುರಿಗಾರನಿಗೆ ಆ ಕುರಿಗಳೇ ದೇವರಣ್ಣ. ಕುರಿ ಸೇವೆ ಹರಿಸೇವೆ ಎಂದು ತಿಳಿದ ನಾನು ಬೆಳಗ್ಗೆ ಬೇಗನೆ ಎದ್ದು ಕುರಿ ದಡ್ಡಿ ಕಸ ಹೊಡೆದು ಸಣ್ಣ ಸಣ್ಣ ಮರಿಗಳಿಗೆ ತಾಯಿಯ ಹಾಲು ಕುಡಿಸಿ ಅವುಗಳಿಗೆ ತೊಪ್ಪಲ ತಂದು ಕಟ್ಟಿ ಬರುವುದರೊಳಗೆ ಇಷ್ಟು ಹೊತ್ತಾಯಿತಣ್ಣ. ಈಗ ಬಂದೀನಪ್ಪ, ನಡಿ ಕೈ ಕಾಲು ಮುಖ ತೊಳೆದುಕೋ, ಉಪ್ಪಿಟ್ಟು ಚಹಾ ಮಾಡಿಕೊಡ್ತೀನಿ, ತಿನ್ನುವಂತೆ ಬಾ ಒಳಗೆ. ಅತ್ತಿಗೆ, ಈ ಬೀರನಿಗೆ ಚಹಾ ಏನಮ್ಮ? ನನ್ನ ಎತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತುತ್ತಿನಿಂದ ಈ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಕುರಿ ದಡ್ಡಿಯಲ್ಲಿ ಒಂದು ತಪ್ಪಿಗೆ ಕುರಿ ಹಾಲು, ಒಂದು ಬೊಗವಾಣಿ ನುಚ್ಚಿನ ಅಂಬಲಿಯನ್ನ ಉಂಡೇ ಬಂದಿದ್ದಾನೆ. ಹಾ ಅತ್ತಿಗೆ, ಅಣ್ಣ, ನಾನು ಅಂದ್ರೆ ತಮಗೆ ಇಷ್ಟ ಅಲ್ಲವೇ? ತಮ್ಮ, ಇವತ್ತು ಹೀಗೇಕೆ ಕೇಳುತ್ತಿರುವೆ? ನೀನೆಂದರೆ ನಮಗೆ ಪಂಚಪುರಾಣ. ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆನಣ್ಣ, ಕೇಳಿಸಿಕೊಂಡೆ. ಹಾ, ಅದು ಯಾಕಣ್ಣ ತೊದರಿಸ್ತಾ ಇದ್ಯಾ? ಈಗ ತಾನೇ ಹೇಳಿದ್ರಲ್ಲ ನಾನು ಅಂದ್ರೆ ಪಂಚಪ್ರಾಣ ಅಂತ. ಇರ್ಲಿ ಬಿಡೋಣ ಅಣ್ಣ. ಈಗ ತಾನೇ ಕುರಿಮರಿಗಳನ್ನು ಮಾರಿ 1 ಲಕ್ಷ ರೂಪಾಯಿ ಹಣವನ್ನು ತೆಗೆದಿದ್ದೀನಿ. ತಗೋಣ, ತೆಗೆದುಕೊಳ್ಳಿ. ಎಂತಹ ಸಾಧನೆ ಸಹೋದರ ನಿನ್ನದು! ಈ ನಿನ್ನ ದುಡಿಮೆಯನ್ನು ನಾನು ಎಷ್ಟು ಬಣ್ಣಿಸಿದರೂ ಹೇಳತ್ತಿರದು. ಈ ನನ್ನ ಸಂಸಾರ ಸಾಗುವುದೇ ನಿನ್ನ ಕುರಿಮರಿಯಿಂದ. ನಾನೆಷ್ಟು ಹೊಲ ಹೂಡಿ ಹುಟ್ಟಿ ಬೆಳೆದರು 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆಯೆಲ್ಲ ನಾಶವಾಗಿ ಈ ನೇಗಿಲ ಯೋಗಿ ನೀವು ದುಡಿದದ್ದನ್ನು ತಿಂದು ತೆಗುವ ಭೋಗಿಯಾಗಿದ್ದಾನಪ್ಪ. ಈ ವರ್ಷವಂತೂ ಮಳೆ ಇಲ್ಲದೆ ಬೆಳೆಯೂ ಇಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೇಗಿನ ಯೋಗಿಯಾದ ನೀನು ಎಂದು ಭೋಗಿ ಅಲ್ಲಣ್ಣ, ಎಂದು ಭೋಗಿ ಅಲ್ಲ. ಈ ನೇಗಿನ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲಣ್ಣ, ಉಳಿಗಾಲವಿಲ್ಲ. ನಿನ್ನದು ನಿನ್ನ ಕಾಯಕವಣ್ಣ, ನಿನ್ನ ಕಾಯಕ. ಎಂತಹ ವಿಚಾರ ಶಕ್ತಿ ಅಡಗಿದೆ ಸಹೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವೂ ಗೊತ್ತೇ? ಅಣ್ಣ, ನಿನ್ನ ತಮ್ಮನಿಗೆ ಜನಿಸಿ ಬಂದವನಿಗೆ ಇಷ್ಟು ತಿಳಿಯುವುದಿಲ್ಲವಣ್ಣ. ಅಣ್ಣ, ಕೇಳಿಲಿ ಯೋಗಿಯ ಅರ್ಥವನು. ಅಂಗಹೀನ ಅಂಧ ಅನಾಥರಿಗೆ ತಂದೆಯಾಗಿ, ಮೂಗನಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನ ಮಾಡಿ ಕಲಿಸಿದ ಆ ಗದುಗಿನ ಪುಟ್ಟ ರಾಜರು ನಿಜವಾದ ಗಾನಯೋಗ್ಯನ, ನಿಜವಾದ ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿ ತ್ರಿವಿಧ ದಾಸೋಹಿ ನಡೆದಾಡುವ ದೇವರಾದರಲ್ಲ ಆ ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು. ಅವರ ನಿಜವಾದ ಶಿವಯೋಗಿಗಳನ್ನ, ನಿಜವಾದ ಶಿವಯೋಗಿಗಳು. ಹಳ್ಳಿ ಹಳ್ಳಿಗೂ ಸಂಚಾರ ಮಾಡುತ್ತಾ ಕೋಟಿ ಜಪ ಯಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ನಿಜವಾದ ಸಂಚಾರ ಯೋಗಿಯಣ್ಣ, ನಿಜವಾದ ಸಂಚಾರ. ಹುಟ್ಟಿನಿಂದಲೇ ಕಾಂಚನವನ್ನು ಕಾಲಿಲೆ ಸರಿಸಿ ಆಸೆಯನ್ನೇ ತೇಜಿಸಿ ಜೇಬುಗಳಿಲ್ಲದ ಸೇಟನ್ನು ಸರಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದ ಪ್ರವಚನ ಮಾಡಿ ತಾವು ಸಾಯುವ ಮುನ್ನ ಬರೆದಿಟ್ಟರಲ್ಲ ತಮ್ಮ ಲೇಖನಿಯಲ್ಲಿ, ಈ ಜೀವವಿಲ್ಲದ ಮೇಲೆ ಇದರಲ್ಲೇನಿದೆ? ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ. ನಾನು ಇಲ್ಲ, ನೀನೂ ಇಲ್ಲ. ಇಲ್ಲ ಎಂಬುದೇ ತಾನಿಲ್ಲ ಎಂದು ಬರೆದ ಶಿವಾಧೀನರಾದರಲ್ಲ ಆ ನಮ್ಮ ಬಿಜಾಪುರದ ಸಿದ್ದೇಶ್ವರ ಶ್ರೀಗಳು. ಅವರು ನಿಜವಾದ ಜ್ಞಾನಯೋಗಿಗಳನ್ನ, ನಿಜವಾದ ಜ್ಞಾನಯೋಗಿಗಳು. ತಮ್ಮ, ಇವೆಂತ ಮಾತುಗಳು? ಇನ್ನೂ ಕೇಳೋಣ. ರಾಜವಂಶದಲ್ಲಿಯೇ ಹುಟ್ಟಿ ರಾಜನಾಗಿ ಮೆರೆಯದೆ ಅಂಧರಿಗೆ, ಅನಾಥರಿಗೆ, ವೃದ್ಧರಿಗೆ ಊಟ, ವಸತಿ, ಶಿಕ್ಷಣವನ್ನು ಕೊಟ್ಟು ಅಜರಾಮರರಾಗಿ ಉಳಿದರಲ್ಲ ನಮ್ಮ ನಗುಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಅವರು ನಿಜವಾದ ತ್ಯಾಗಿಗಳನ್ನ, ನಿಜವಾದ ತ್ಯಾಗಿಗಳು. ಅಣ್ಣ, ಅಂತಹ ತ್ಯಾಗಿಗಳಿಗೆ, ಯೋಗಿಗಳಿಗೆ
ಬಿಸಿಲೆನ್ನದೆ ಈ ಭೂಮಿಯನ್ನ ಉತ್ತಿ ಬಿತ್ತು ಅನ್ನ ಹಾಕುವ ನೀರು ನಿಜವಾದ ನೇಗಿಲು ಯೋಗಿ ಅಣ್ಣ, ನಿಜವಾದ ನೇಗಿಲು ಯೋಗಿ. ಆಹಾ, ಈ ನಿನ್ನ ಒಂದೊಂದು ಮಾತನ್ನು ಕೇಳಿ ನಾ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಏನಿದು ಇಷ್ಟು ಸಂತೋಷದ ಸಂಭ್ರಮ? ಶಶಿಧರ, ಅಂದ್ಹಾಗೆ ನಿನ್ನ ಓದು ಚೆನ್ನಾಗಿ ನಡೀತಾ ಇದೆ ತಾನೆ? ಅತ್ತಿಗೆ ಡಿಗ್ರಿ ಅಭ್ಯಾಸ ಎಲ್ಲ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಕುರಿ ಮರದ ಹಣ ಕೊಟ್ಟಲ್ಲ, ಕೊಟ್ಟು ಬಿಡು ನಮ್ಮ ಶಶಿಧರನಿಗೆ ವಿದ್ಯಾಭ್ಯಾಸಕ್ಕೆ. ಎಷ್ಟು ಬೇಕಾಗಿದೆ ಸಹೋದರ? 25,000 ಕೊಟ್ಬಿಡೋಣ ಸಾಕು. ತೆಗೆದಕೋ, ಹಣವೆಂದ ಮೇಲೆ ಹಿಡಿತದಿಂದಿರಬೇಕು. ಸ್ವಾಮಿ, ನೋಡಿದ್ರಾರಿ, ಈ ನಮ್ಮ ಸಂಸಾರ ಎಂಥ ಆನಂದ ಸಾಗರ ಅಲ್ಲವೇ? ಹೌದು ಮಂಗಳ, ಈ ನನ್ನ ತಮ್ಮಂದಿರೇ ನನಗೆ ಸರ್ವಾಸ್ತಿ. ಬನ್ನಿರಪ್ಪ, ಎಲ್ಲರೂ ಈ ಆನಂದ ಸಾಗರದಲ್ಲಿ ಸೇರಿ ಕೂಡಿಯಾಡ.